ಡ್ಯಾಡಿ. ಓ ಮಗನೇ, ಕರ್ದೇನೋ? ಯಾಕೆ ಕರ್ದೆ? ಏನಾದ್ರು ಬೇಕಿತ್ತಾ? ಏನ್ ಬೇಕಿಲ್ಲ ಡ್ಯಾಡಿ, ಮನೆಗೆ ಹೋಗ್ಬೇಕು ಅನ್ಸ್ತಾ ಇದೆ. ಓ, ಇಷ್ಟು ಬೇಗನಾ? ಇಷ್ಟು ಬೇಗ ಯಾಕೆ? ಅದು 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 ನಂಗೆ ಗೊತ್ತಿಲ್ಲ. ಶಾಮು ಕೇಳಕ್ ಹೇಳ್ದ, ನಾನು ಕೇಳ್ದೆ ಅಷ್ಟೇ. ಶಾಮುನ? ಅವನೇ ಬೀಚಿಗೆ ಹೋಗೋಣ ಅಂತ ಹೇಳಿದ್ದು. ಇಲ್ಲ ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ದೀಯ ಹೇಗೆ? ನಾನ್ ಸುಳ್ಳು ಹೇಳ್ತೀನಿ ಅನ್ನೋದಾದ್ರೆ ಅವನ್ನೇ ಕರ್ದು ಕೇಳಬೇಕಾದ್ರೆ. ಶಾಮು, ಏ ಶಾಮು, ಇಲ್ಲಿ ಬಾರೋ. ಹಾ, ಬಂದೆ ಕಣೋ, ಇರೋ. ಏ ಶಾಮು, ಹೌದೇನೋ ನೀನೇ ಮನೆಗೆ ಹೋಗೋಣ ಅಂತ ಹೇಳಿದ್ದೇನು? ಹಾಗಾದ್ರೆ ಹೋಗೋಣ. ಹೇಗೆ? ನಂಗೇನು ಅಭ್ಯಂತರ ಇಲ್ಲ. ಹೌದು ಡ್ಯಾಡಿ, ನಾನೇ ಹೇಳಿದ್ದು. ಯಾಕಂದ್ರೆ ನಾವು ಮಾಡ್ತಿರೋ ತಪ್ಪಿಂದ ನಾವು ಇಲ್ಲಿ ಅನುಭವಿಸ್ತಾ ಇದ್ದೀವಿ. ಈ ಬಿಸಿ ನೀರು ಕೂಡ ಬಿಸಿ ಆಗ್ತಾ ಇದೆ. ಹೇಗಂದ್ರೆ ನಾವು ಮರ ಗಿಡಗಳನ್ನು ಕಡಿತಾ ಇದ್ದೀವಿ. ಹಾಗಾಗಿ ಬಿಸಿ ಹೆಚ್ಚಾಗ್ತಾ ಇದೆ. ಮಳೆ ನೀರು ಮಳೆ ಬರ್ತಾ ಇಲ್ಲ. ಹಾಗಾಗಿ ನಮಗೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಹೌದು ಡ್ಯಾಡಿ, ಅಣ್ಣ ಹೇಳ್ತಾ ಇರೋದು ಸರಿಯಾಗಿದೆ. ನಾನಿನ್ನು ಗಿಡವನ್ನು ನೆಟ್ಟು ಅದಕ್ಕೆ ನೀರು ಮತ್ತು ಅದರ ಪೋಷಣೆಯನ್ನು ಮಾಡುತ್ತೇನೆ. ಬೇಷ್ ಮಕ್ಕಳೇ, ಬೇಷ್. ನೀವು ಮಾತಾಡುವುದನ್ನು ಕೇಳಿ ನನಗೆ ಸಂತೋಷವಾಗಿದೆ. ನಾವು ಮಾತ್ರ ಅಲ್ಲ, ನಾವೆಲ್ಲರೂ ಜೊತೆಗೂಡಿ ಒಂದು ಗಿಡವನ್ನು ನೆಟ್ಟರೆ ಅದರಿಂದ ತುಂಬಾ ಆಮ್ಲಜನಕ ಸಿಗುತ್ತದೆ. ನಮ್ಮ ಉಸಿರಾಟದ ತೊಂದರೆಗೆ ಯಾವುದೇ ಅಡ್ಡಿಯಾಗುವುದಿಲ್ಲ. ಧನ್ಯವಾದಗಳು. ನಮ್ಮ ಈ ಚಿಕ್ಕ ವಿಡಿಯೋ ಇಷ್ಟವಾಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಬೆಲ್